ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನಿ ಆಲ್ಫೈನ್ ಕನ್ನಡ. ತುಂಬ ಜನ ಈಗ ವರ್ಕ್ ಮುಗಿಸಿ ಬರ್ತಿದ್ದಂಗೆ ನಮಗೆ ಪಾರ್ಟ್ ಟೈಮ್ ಜಾಬ್ ಯಾರು ಹುಡುಕ್ತಾ ಇರ್ತಾರೆ. ನಮ್ಗೆ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಬೇಕು, ನನಗೆ ಅಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ತುಂಬ ಕಡೆ ಹುಡುಕ್ತಾ ಇರ್ತಾರೆ. ಬಟ್ ಯಾರು ಹುಡುಕ್ತಾ ಇರ್ತಾರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವುದಿದು, ನಿಮ್ಮ ಹತ್ರ ಬೈಕ್ ಇದೆಯಾ, ನಿಮ್ಮ ಹತ್ರ ಟೂ ವೀಲರ್ ಇದೆಯಾ? ಟೂ ವೀಲರ್ ಇದ್ರೆ ಸಾಕು, ಕರೆಕ್ಟಾಗಿ ನಿಮ್ಮ ಎಫೆಕ್ಟಿವ್ 3 ಇಂದ 4 ಅವರ್ ಏನು ಟೈಮ್ ಕೊಡ್ತಾರೆ, ಅದರಲ್ಲಿ ನಿಮಗೆ 800 ಇಂದ 1000 ರೂಪಾಯಿ ಆರಾಮಾಗಿ ದುಡ್ಬೋದು. 800 ಇಂದ 1000 ರೂಪಾಯಿ ಆರಾಮಾಗಿ ಅರ್ನ್ ಮಾಡ್ಕೊಬೋದು. 800 ಇಂದ 1000 ರೂಪಾಯಿ, ಅದು 3 ಇಂದ 4 ಅವರ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನನಗೆ ಹೇಳಕ್ಕೆ ಹೋಗ್ತಾರೆ ಆ್ಯಪ್ಗಳಲ್ಲಿ ನಿಮ್ಗೆ ಆರಾಮಾಗಿ ಅರ್ನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಯಾವ ಆ್ಯಪ್ಗಳು ಏನು ಎತ್ತ ಅಂತ ಹೇಳೋಕ್ಕಿಂತ ಮುಂಚೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೌದು, ನನಗೆ ಹೇಳಕ್ಕೆ ಹೋಗ್ತಾರೆ ಆ್ಯಪ್ಗಳನ್ನ ಕರೆಕ್ಟಾಗಿ ಲೀಸ್ಟ್ ಮಾಡ್ಕೊಳ್ಳಿ, ಏನೇನು ಯೂಸ್ಫುಲ್ ಆಗುತ್ತೆ, ಎಷ್ಟು ಆ್ಯಪ್ಗಳು ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಂಡು ನೆಕ್ಸ್ಟ್ ಯಾವುದು ನಿಮಗೆ ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ರ್ಯಾಪಿಡೋ, ಇದರಲ್ಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಫುಡ್ ಡೆಲಿವರಿ ಮಾಡ್ಬೋದು, ಆ್ಯಂಡ್ ಪಾರ್ಸಲ್ ಡೆಲಿವರಿ ಮಾಡ್ಬೋದು. ಊಬರ್, ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಮತ್ತು ಫುಡ್ ಡೆಲಿವರಿ ಮಾಡ್ಬೋದು, ಪಾರ್ಸಲ್ ಡೆಲಿವರಿ ಮಾಡ್ಬೋದು. ಓಲಾ, ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಪಾರ್ಸಲ್ ಡೆಲಿವರಿ ಮಾಡ್ಬೋದು. ಶಾಡೋಫಿಕ್ಸ್, ಬೈಕ್ ಟ್ಯಾಕ್ಸಿ ಮಾಡ್ಬೋದು ಆ್ಯಂಡ್ ಪಾರ್ಸಲ್ ಡೆಲಿವರಿ ಮಾಡ್ಬೋದು. ನೆಕ್ಸ್ಟು ಪೋರ್ಟರ್ ಮತ್ತು ಪಾರ್ಸಲ್ ಡೆಲಿವರಿ ಮಾಡ್ಬೋದು. ನೆಕ್ಸ್ಟ್ ಬಂದು ಡನ್ಸೋ, ಪಾರ್ಸಲ್ ಡೆಲಿವರಿಗಳು ಮಾಡ್ಬೋದು. ಸ್ವಿಗ್ಗಿ, ಫುಡ್ ಡೆಲಿವರಿ ಮಾಡ್ಬೋದು. ಝೊಮ್ಯಾಟೊ, ಫುಡ್ ಡೆಲಿವರಿ ಮಾಡ್ಬೋದು. ಈಟ್ ಕ್ಲಬ್, ಫುಡ್ ಡೆಲಿವರಿ ಮಾಡ್ಬೋದು. ಝೆಪ್ಟೋ, ಗ್ರೋಸರೀಸ್ ಡೆಲಿವರಿ ಮಾಡ್ಬೋದು. ಬ್ಲಿಂಕಿಟ್, ಗ್ರೋಸರೀಸ್ ಡೆಲಿವರಿ ಮಾಡ್ಬೋದು. ಬಿಗ್ ಬ್ಯಾಸ್ಕೆಟ್, ಗ್ರೋಸರೀಸ್ ಡೆಲಿವರಿ ಮಾಡ್ಬೋದು. ಆ್ಯಂಡ್ ಅಮೆಝಾನ್ ಫ್ಲೆಕ್ಸ್, ಇದರಲ್ಲಿ ಫುಡ್ ಡೆಲಿವರಿ ಮಾಡ್ಬೋದು, ಪಾರ್ಸಲ್ ಡೆಲಿವರಿ ಮಾಡ್ಬೋದು, ಮತ್ತು ಗ್ರೋಸರೀಸ್ ಡೆಲಿವರಿ ಮಾಡ್ಬೋದು. ಇದು 3ಕ್ಕೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಈಗ ಹೇಳಿರೋ ಆ್ಯಪ್ಗಳಲ್ಲಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅಂತ ಆಗುತ್ತೆ, ಯಾವ್ದು ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ, ಹೋಗಿ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡಿ. ನಿಮ್ಮ ಎಫೆಕ್ಟಿವ್ ಏನು ಪಾರ್ಟ್ ಟೈಮ್ ಜಾಬಲ್ಲಿ ನಿಮ್ಮ ಟೈಮ್ ಕೊಡ್ತಾ ಇದ್ದಾರೆ, ಅದು ಕರೆಕ್ಟಾಗಿ ಈವ್ನಿಂಗ್ ಟೈಮಲ್ಲಿ ನೀವು 3 to 4 ಅವರ್ಸ್ ಕೊಡ್ತಿರೋ, ಇಲ್ಲ 4 to 5 ಅವರ್ಸ್ ಕೊಡ್ತಿರೋ, ಅದರಲ್ಲಿ ನೀವು ಎಫೆಕ್ಟಿವ್ ಟೈಮ್ ಕೊಟ್ರಿ ಅಂತಂದರೆ ಒಳ್ಳೆ ಅರ್ನಿಂಗ್ಸ್ ಆಗೋದಂತ ಗ್ಯಾರಂಟಿ. ಈಗಲೇ ಯಾರ್ಯಾರು ಅರ್ನಿಂಗ್ ಮಾಡಬೇಕು ಅಂತ ಅನಿಸುತ್ತೆ, ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಇದನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಜನ ಎಜುಕೇಷನ್ ಅವರು ಯಾರ್ಯಾರು ವರ್ಕ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಮಾಡಿರ್ತಾರೆ ಮತ್ತು ಡಿಗ್ರಿ ಮಾಡಿರ್ತಾರೆ, ಅವ್ರು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆಲ್ರೆಡಿ ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಇದರಲ್ಲಿ ಯಾವ ಓನರ್ ಟೆನ್ಷನ್ ಇರಲ್ಲ. ನಿಮ್ಗೆ ಯಾವ್ದು ಬೇಕು ಲಾಗಿನ್ ಅವಾಗ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ನೀವು ಎಷ್ಟು ಅರ್ನ್ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೋಬೋದು. ನಿಮ್ಮ ಮೇಲೆ ಡಿಸೈಡ್ ಆಗಿರುತ್ತೆ ಎಷ್ಟು ಅರ್ನ್ ಮಾಡಬೇಕು, ಇವತ್ತು ಎಷ್ಟು ಅರ್ನ್ ಮಾಡಬೇಕು, ನಾಳೆ ಎಷ್ಟು ಅರ್ನ್ ಮಾಡಬೇಕು ಅಂತ. ಆ್ಯಂಡ್ ಇದನ್ನು ಬರೀ ಪಾರ್ಟ್ ಟೈಮ್ ಅಂತಲ್ಲ, ಫುಲ್ ಟೈಮ್ ಆಗಿ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ, ಈಗ ವೀಕೆಂಡಲ್ಲಿ ರಜೆ ಇರುತ್ತೆ, ಅವಾಗ ಫುಲ್ ಟೈಮ್ ಯೂಸ್ ಮಾಡ್ಕೋಬೋದು. ಇಲ್ಲ ವೀಕ್ ಅವರ್ಸಲ್ಲಿ ಮಾರ್ನಿಂಗ್ ಸೆಕೆಂಡ್ ಶಿಫ್ಟ್ ಇದೆ, ಮಾರ್ನಿಂಗ್ ಯೂಸ್ ಮಾಡ್ಕೋಬೋದು. ನನಗೆ ಫಸ್ಟ್ ಶಿಫ್ಟ್ ಇದೆ, ಈವ್ನಿಂಗ್ ಯೂಸ್ ಮಾಡ್ಕೊಬೋದು. ಜನರಲ್ ಶಿಫ್ಟ್ ಇದೆ, ಈವ್ನಿಂಗ್ ಬಂದಮೇಲೆ ಯೂಸ್ ಮಾಡ್ಕೊಬೋದು. ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ, ಯಾವ ಥರ ಮಾಡಬೇಕು ಅಂತ ಅನಿಸುತ್ತೆ, ಅವಾಗ ಆ ಥರ ಕರೆಕ್ಟಾಗಿ ಟೈಮ್ ಯೂಟಿಲೈಸ್ ಮಾಡಿಕೊಂಡು ಒಳ್ಳೆ ಅರ್ನಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ತುಂಬಾ ಯೂಸ್ಫುಲ್ ಆಗಲಿ. ಯಾರು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಪಾರ್ಟ್ ಟೈಮ್ ಯಾವುದ್ರಲ್ಲಿ ಮಾಡಿದ್ರೆ ಕಂಫರ್ಟೇಬಲ್ ಅನಿಸುತ್ತೆ, ಯಾವ ಥರ ಮಾಡಬೇಕು ಅಂತ ಹುಡುಕ್ತಾ ಇರ್ತಾರೆ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಲಿ. ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಜೈ ಆಂಜನೇಯ.